ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಒಂದು ಹಿಡನ್ ಜಮ್ಗೆ ಬಂದಿದ್ದೀವಿ. ನಾವು ಸತ್ಯ ಬ್ರೋ ಮತ್ತು ಸೋಮು ಅವರು ಕಂಡಿಡ್ತಿರೋ ಜಾಗ ಸೊ ಟಿ ಬೇಗೂರಿನಲ್ಲಿದೆ. ಸೊ ಟಿ ಬೇಗೂರಲ್ಲಿ ಮಂಜು ಹಿಂದೂ ಮಿಲಿಟ್ರಿ ಹೋಟ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಪಕ್ಕ ಮನೆ ಮಸಾಲೆ ಸ್ವಾಮಿ ಅಂತ ಟ್ಯಾಗ್ಲೈನ್ ಇದೆ. ಸೊ ಇದು ಒಂಥರ ಹಿಡನ್ ಜಮ್. ಇಲ್ಲಿ ಟ್ರಾವೆಲ್ ಮಾಡೋರಿಗೆ ಅಂತ ಮಾಡಿರೋ ಹೋಟ್ಲಲ್ಲ. ಸೊ ಇಲ್ಲಿ ಸುತ್ತಮುತ್ತ ಊರಿನವ್ರಿಗೆ ಇಲ್ಲಿನವ್ರಿಗೆ ಅಂತ ಮಾಡಿರೋ ಹೋಟೆಲ್ಲು. ಸೊ ಲೋಕಲ್ಸೇ ತುಂಬ ಜನ ಬರೋ ಅಂಥದ್ದು. ಯಾಕಂದರೆ ಇದು ಒನ್ ವೇ, ಬೆಂಗಳೂರಿಂದ ಹಿಂಗೆ ಹೋಗೋದಷ್ಟೇ. ಅಲ್ಲಿ ಬರ್ತಾನೆ ಮುಂದ್ಗಡೆ ರೋಡ್ ಡಿವೈಡ್ ಆಗುತ್ತೆ, ಹಿಂಗೆ ಗೊತ್ತಿರ್ಬೋದು. ಸೊ ವಾಪಸ್ ಬರೋರಿಗೆ ಆ ರೂಟು, ಹೋಗೋರಿಗೆ ಈ ರೂಟು. ಸೊ ಹೋಗ್ಬೇಕಾದ್ರೆ ಸೊ ಎಂಟ್ರೆನ್ಸಲ್ಲಿ ಒಂದು ಆರ್ಚ್ ಬರುತ್ತೆ. ಇಲ್ಲಿ ಲೋಕಲ್ ಅವ್ರಿಗೆ ಹೇಳ್ಬೇಕು ಅಂದರೆ ಕರಿತಿಮ್ಮರಾಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆರ್ಚು, ಅದರಿಂದ ಮುಂದೆ ಬಂದರೆ ರೈಟ್ ಸೈಡ್ಗೆ ಸಿಗುತ್ತೆ. ಸೊ ನಮ್ಮ ಮನೆ ದೇವರು ಅದು. ನಾವು ಯಾವಾಗಲೂ ವರ್ಷ ಬರ್ತೀವಿ. ಸೊ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಾನ್ ವೆಜ್ ಎಲ್ಲ ತಿನ್ನೋದಿಲ್ವಲ್ಲ. ಸೊ ಈ ಜಾಗ ಗೊತ್ತಿಲ್ಲ, ಈ ಕಡೆ ಈ ದಾಟ್ತಿರ್ಲಿಲ್ಲ. ಸೊ ಇವಾಗ ಬಂದಿದ್ದೀವಿ. ನೆಕ್ಸ್ಟ್ ಏನಾದ್ರು ಈ ಕಡೆ ಬಂದಾಗ ಇಲ್ಲಿ ಒಂದು ಕಡೆ ಇಲ್ಲೊಂದ್ಸರಿ ಶಾಪ್ ಹಾಕ್ತೀವಿ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅವಾಗ ಕನ್ಫ್ಯೂಸ್ ಆಗಲ್ಲ, ಆರಾಮಾಗಿ ಬರ್ಬೋದು. ತುಂಬ ಲೇಟ್ ಮಾಡಿದ್ರೆ ಒಳಗೋಗ್ಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ. ನಮ್ಮ ಆರ್ಡ್ರೆಲ್ಲ ಬಂದಿದೆ. ಸೊ 3 ಜನಕ್ಕೆ 3 ಮುದ್ದೆ, ಆಮೇಲೆ ಅದಕ್ಕೆ ಕೈಮಾ ಉಂಡೆ ಸಾರು, ಆಮೇಲೆ ಮಟನ್ ಸಾರು, ಆಮೇಲೆ ಬೋಟಿ ಗೊಜ್ಜುನ ತರಿಸಿದ್ದೀವಿ, ಆಮೇಲೆ ಮೊಟ್ಟೆ ತರಿಸಿದ್ದೀವಿ. ಮೊಟ್ಟೆ ಸಾರು ಮನೇಲಿ ಒಂಥರ ಮೊಟ್ಟೆ ಸಾರು ಮಾಡ್ತಾರೆ, ಮೊಟ್ಟೆ ಹೊಡೆದಾಕ್ತಾರೆ, ಬೇಯಿಸಾಗಿರುತ್ತೆ. ಈ ಥರ ಮಾಡಬೇಕು ಮೊಟ್ಟೆ ಸಾರು. ಅದ್ಭುತವಾಗಿರುತ್ತೆ. ಇದು ತುಂಬ ವರ್ಷಾನುಗಟ್ಟಲೆ ಆಗೋಯ್ತು ತಿಂದು. ಈ ಥರ ತಿಂದಿಲ್ಲ ನಾನು. ನಮ್ಮ ಅಜ್ಜಿ ಮಾಡ್ತಾಯಿದ್ರು ಆವಾಗಲೇ ನೆನಪು. ಸೊ ಸತ್ಯ ಬ್ರೋ ತರಿಸಿದ್ದಾರೆ, ಅವ್ರ ರೆಕಮೆಂಡೇಷನ್ ಎಲ್ಲ ಡಿಶಸ್ಸು. ಶುರು ಮಾಡೋಣ ಬನ್ನಿ. ಕೈಮಾ ಉಂಡೆ ನೀಟಾಗಿ ಬಡಿಸ್ಕೊಳುವ, ಬೋಟಿ ಗೊಜ್ಜನ್ನ ಬಡಿಸ್ಕೊಳೋಣ, ಮಟನ್ ಸಾರು, ಒಂದೊಳ್ಳೆ ಮಟನ್ ಪೀಸು. ಬಾಯಲ್ಲಿ ಎಲ್ಲೋಗ್ತಾ ಇದೆಯಾ? ಕ್ವಾಂಟಿಟಿ ಮಾತ್ರ ಸೂಪರ್. ಸೊ ನಲ್ಲಿ ಮೂಳೆ ನಾನೇ ಬಡಿಸ್ಕೊತಿದ್ದೆ, ಬಟ್ ನಾವು ಇಲ್ಲಿ ಒಬ್ಬರು ಗೆಸ್ಟನ್ನು ಕರ್ಕೊಂಬಂದಿದ್ದೀವಿ ಅಂತ ಅವ್ರಿಗೆ ಅಂತ ಇಟ್ಟಿದ್ದೀವಿ. ಸೊ ಅವ್ರು ತಿನ್ನೋಣ ಅಂತ ಡೌ ಮಾಡ್ತಾ ಇದ್ದಾರೆ, ನೋಡೋಣ. ಮೊಟ್ಟೆ ಸಾರ, ಸೊ ನೀಟಾಗಿ ಬಡಿಸ್ಕೊಂಡಿದ್ದಾಯ್ತು. ಈಗ ಶುರು ಮಾಡುವ ಬನ್ನಿ. ಫಸ್ಟು ನೀಟಾಗಿ ಕೈನ ಒದ್ದೆ ಮಾಡ್ಕೊಬೇಕು. ಗಟ್ಟಿಯಾದ ಮುದ್ದೆ, ಒಂದು ಚೂರು ಗಂಟಿಲ್ದಿರಂಗೆ ಕಲಿಸಿರ್ತಾರೆ, ಅದೇ ಎಕ್ಸ್ಪರ್ಟ್ಸ್ಗಳು ಮಾಡೋದು. ಮಸಾಲೆ ಗಮ್ಮತ್ತು, ಗಂಟ್ಲಿಗೆ ಸರಿಯಾಗಿ ಹೊಡಿತು. ಖಾರ ಅದ್ಭುತ. ಗ್ರೇವಿ ಇದೊಂದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು, ಯಾಕೆಂದರೆ ಸೇಮ್ ಗ್ರೇವಿ, ಮಟನ್ ಗ್ರೇವಿ ಏನಿದೆ ಅದೇ ಕೈಮಾಗೂ ಮತ್ತು ಮಟನ್ ಸಾರಿಗೂ ಸೇಮ್ ಗ್ರೇವಿ ಕೊಡ್ತಾರೆ. ಸೊ ಆದ್ದರಿಂದ ಒಂದೇ ಗ್ರೇವಿನ ಯೂಸ್ ಮಾಡ್ತಾಯಿದ್ದೀನಿ. ಅದ್ಭುತವಾಗಿದೆ, ಸಾಕಾತು, ಸ್ಪೈಸಿಯಾಗಿ ಸೂಪರಾದ ಗ್ರೇವಿ. ಪಕ್ಕಾ ನಾಟಿ ಸ್ಟೈಲ್ ಮನೆ ಊಟ.
ಮುದ್ದೆ ಬೆಂಗಳೂರಲ್ಲಿ ಸಿಗೋ ಥರ ಮೆತ್ತಿ ಪಿಚ ಪಿಚ ಅಂತ ಇರೋದಿಲ್ಲ. ಆ ಥರ ಇದ್ದರೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ. ಬಟ್ ಹಳ್ಳಿ ಕಡೆ ಊರ ಕಡೆ ಎಲ್ಲ ಬಂದಾಗ ಇದೇ ಥರ ಕಡಕ್ಕಾದ ಮುದ್ದೆನೇ ನುಂಗಬೇಕು. ನುಂಗಾಗೆಲ್ಲ ಸಾರದು ಖಾರ ಹಂಗೆ ಒಳ್ಳೆ ಮಜಾ, ಗಂಟ್ಲು ಕ್ಲಿಯರ್ ಆಗ್ಬಿಡುತ್ತೆ. ಈಗ ಕೈಮಾ ಉಂಡೆ ತಿನ್ನೋ ಸಮಯ. ಕೈಮಾ ಉಂಡೆ ದಪ್ಪ ದಪ್ಪ ಹೊಡಿಸಿರೋ ಮಟನ್. ಅದ್ಭುತ. ಉಂಡೆ ಸೈಜೂ ಕರೆಕ್ಟಾಗಿದೆ, ದಪ್ಪಗೆ, ಪುಟಾಣಿಗಿಲ್ಲ, ಒಳ್ಳೆ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಘಮ ಸ್ವಲ್ಪ ಯಥೇಚ್ಛವಾಗಿ ಬರುತ್ತೆ. ಸೊ ಅದರದ್ದೇನೆ ಗ್ರೇವಿ ಇದು, ನೀಟಾಗಿ ಡಿಪ್ ಮಾಡಿಕೊಂಡು ಬಾರಿಸ್ತಾ ಇದ್ರೆ ಅದ್ಭುತ. ಮಟನ್ ಫ್ಲೇವರ್ ಮಾತ್ರ ಇಂಟೆನ್ಸ್ ಬರುತ್ತೆ. ಸತ್ಯಾಬ್ರು ಹೇಳಿದರು ಇಲ್ಲಿ ಕೈಮಾ ಸೂಪರು, ಟ್ರೈ ಮಾಡಲೇಬೇಕು ಅಂತ. ಅದಕ್ಕೆ ಫಸ್ಟು ಅದಕ್ಕೆ ಕೈ ಹಾಕಿದ್ದು, ಮಸ್ಟ್ ಟ್ರೈ. ಈಗ ನೆಕ್ಸ್ಟು ಬೋಟಿಗೆ ಹೋಗೋಣ. ಬೋಟಿ ಗೊಜ್ಜು ಲೈಟಾಗಿ ಗೊಜ್ಜು ಥರ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಕೊಟ್ಟಿರ್ತಾರೆ. ಸಕಾಲ ಬೆಂದೋಗಿದೆ. ಸಾರು ಖಾರವಾಗಿ ಹಂಗಿತ್ತು ಸ್ಪೈಸಿಯಾಗಿ. ಇದು ಸ್ವಲ್ಪ ಸ್ಪೈಸಿ ಕಮ್ಮಿ, ಸ್ವಲ್ಪ ಟೊಮೆಟೊ ಫ್ಲೇವರು, ಈರುಳ್ಳಿ ಫ್ಲೇವರು, ಸ್ವಲ್ಪ ಲೈಟಾಗಿ ಆ ಈರುಳ್ಳಿದು ಹಸಿ ಅಂಶ ಬರುತ್ತೆ. ಬೋಟಿ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ, ಪ್ಲಸ್ ಸಕ್ಕದಾಗಿ ಬೇಯಿಸಿದ್ದಾರೆ. ಸೂಪರ್ ಸಾಫ್ಟ್ ಇದೆ. ಈ ಚೀಲ ಎಲ್ಲ ಹಂಗೆ ಕರ್ಗೋಗುತ್ತೆ ಬಾಯಲ್ಲಿ. ಗೊಜ್ಜು ಜಾಸ್ತಿ ಎತ್ಕೊಂಡು ತಿಂತಿದ್ರೆ ಒಳ್ಳೆ ಮಜಾ. ಈರುಳ್ಳಿ ಗೊಜ್ಜು ಜಾಸ್ತಿ ಈರುಳ್ಳಿ ಬಳಸಿರೋದು ಅಲ್ಟಿಮೇಟ್ ಆಗಿದೆ. ಪರ ಫೋನ್ ಮಾಡ್ಕೊತೀನಿ. ಸೂಪರ್ ಸ್ಪೇರ್ ಪಾರ್ಟ್ಸ್. ನೆಕ್ಸ್ಟು ಮೊಟ್ಟೆ ಸಾರಾಗೋಗ್ಬಿಡೋಣ. ಮೊಟ್ಟೆಗಳು ಅದ್ಭುತ. ಸೊ ಯಾರಾದರೂ ಈ ಥರ ಹಳ್ಳಿ ಸ್ಟೈಲು ಮೊಟ್ಟೆ ಸಾರನ್ನ ಮಿಸ್ ಮಾಡ್ಕೊಂಡಿದ್ರೆ ಒಂದ್ಸಲಿ ಬನ್ನಿ. ಆಮೇಲೆ ನಿಮ್ಮ ಮನೇಲೂ ಈ ಥರ ಮಾಡ್ತಾರಾ, ಇಲ್ಲ ನಾರ್ಮಲಾಗಿ ಎಲ್ಲ ಮೊಟ್ಟೆ ಹೊಡೆದು ಹಾಕ್ಬಿಡ್ತಾರೆ, ಬೇಯಿಸಿರೋ ಮೊಟ್ಟೆ ಹಾಕ್ತಾರೆ ಗೊತ್ತಾ, ಆ ಥರ ಮಾಡ್ತಾರಾ ಕಮೆಂಟ್ ಮಾಡಿ. ಈ ಥರ ಮಾಡಿದಾಗ ರುಚಿ ಸಾಕಾಗಿರುತ್ತೆ. ಈಗ ನೆಕ್ಸ್ಟು ಲಾಸ್ಟಲ್ಲಿ ಮಟನ್ಸ್ ಒಂದು ನುಂಗ್ಬಿಟ್ಟು ಒಂದು ತುತ್ತು ಮಟನ್ ಜಂಪ್ ಆಗ್ಬಿಡುವ. ಮಟನ್ ಸಾರು, ಮಟನ್ ಒಳ್ಳೊಳ್ಳೆ ಮಟನ್ ದಪ್ಪವಾದ ಪೀಸಸ್ಸು ಚೆನ್ನಾಗಿ ಬೆಂದಿದೆ. ಲೈಟಾಗಿ ಫ್ಯಾಟು ಒಳಗಡೆ, ಮೇಲೆಲ್ಲ ಜಾಸ್ತಿ ದಪ್ಪ ಫ್ಯಾಟೇ ಇಲ್ಲ, ಒಳಗಡೆ ಲೈಟ ಲೇಯರು. ನೋಡಿದಾಗ ಕೇಳಬೇಕಾದ್ರೆ ಆ ಟೆಕ್ಸ್ಚರಲ್ಲಿ ಈಗ ಗಟ್ಟಿ ಇರುತ್ತೆ ಅಂತ ಅನಿಸುತ್ತೆ, ನಾರ್ಮಲ್ ಥರ ಅಂತ. ಬಟ್ ಸಾಕಾಗ್ತಿದೆ. ಅದಕ್ಕೆ ಕಾರಣವೇ ಒಳಗಡೆ ಲೈಟಾದ ಚರ್ಬಿ ಇರೋದು, ಮಾಂಸದ ಮಧ್ಯ ಸಾಕಾಗಿದೆ. ಇದು ತುಂಬ ಎಳೆ ಮಟನ್ ಬಡಿಸೋಲ್ಲ, ಸ್ವಲ್ಪ ಕೊಬ್ಬಿರೋ ಕುರಿನೇ ಹೊಡಿತಾರೆ. ಬಟ್ ಆದರೂ ಚೆನ್ನಾಗಿ ಬೇಯಿಸಿರೋದ್ರಿಂದ ಅದು ಸಾಕಾದ ಬೆಂದೋದು. ತುಂಬ ಹೊತ್ತು ಲೇಟಾಗಿ ಕುಕ್ಕಿಂಗ್, ಲೇಟಾಗಿ ಬೇಯಿಸೋದು. ಸ್ಲೋ ಕುಕಿಂಗ್ ಸೂಪರ್. ಆ ಮಟನ್ದು ಟೇಸ್ಟ್ ಎಲ್ಲ ಸಾರಲ್ಲಿ ಬಿಟ್ಕೊಂಡಿರುತ್ತೆ. ಆಮೇಲೆ ಮಸಾಲೆ ಮೈಲ್ಡಾಗೆ ಸ್ಪೈಸಿಯಾಗಿ ಪಕ್ಕ ನಾಟಿ ಸ್ಟೈಲು ಅದ್ಭುತ. ಇಷ್ಟ ಆಯಿತು. ಈಗ ನೆಮ್ಮದಿಯಾಗಿ ತಿನ್ನಬೇಕು. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಒಳ್ಳೆ ಮುದ್ದೆ ತಿಂದಾದಮೇಲೆ ಬ್ರೋ ಲಾಸ್ಟಲ್ಲಿ ಸ್ವಲ್ಪ ರೈಸ್ ತಿನ್ನಲೇಬೇಕು. ಹೌದು, ರೈಸು ಮತ್ತೆ ಬಿಸಿ ಬಿಸಿಯಾಗಿ ತಂದುಕೊಟ್ಟ ಸಾರು ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲ ಒಲೆಯಲ್ಲೆಲ್ಲ ಮಾಡೋದು ಅದ್ಭುತ. ಹಂಗಂತ ಮಟನ್ ಸಾರು ಮಾತ್ರ ಸಖತ್ ಇಷ್ಟ ಆಯಿತು. ಅದನ್ನೇ ಮುದ್ದೆಗೂ ಕೊಡೋದು, ಗ್ರೇವಿ ಅನ್ನ ತೊಗೊಂಡು ಅದನ್ನೇ ಕೊಡೋದು, ಅದಂತೂ ಆರಾಮಾಗಿ ಕುಡಿಬೋದು, ಅಷ್ಟು ಚೆನ್ನಾಗಿದೆ. ಮಟನ್ ಸೂಪರ್ ಇಷ್ಟ ಆಯಿತು. ಎಲ್ಲದಕ್ಕಿಂತ ಕೈಮಾ ಸಖತ್ ಇಷ್ಟ ಆಯಿತು. ಸೊ ಅದಕ್ಕೆ ಸತ್ಯ ಬ್ರೋ ರೆಕಮೆಂಡೇಶನ್. ನೀವು ಯಾವಾಗ ಬಂದಿದ್ದು? ಆ್ಯಕ್ಚುಲಿ ನಮ್ಮ ರಿಲೇಟಿವ್ ಇದ್ದಾರೆ, ನಾನು 6 months ಅನ್ಸುತ್ತೆ, ನಾನು ಸೋಮ ಬಂದಿದ್ವಿ, ಅದಾದಮೇಲೆ ಇಲ್ಲೇ ಬರ್ತಿರೋದು. ಸೊ ಮಸ್ಟ್ ವಿಸಿಟ್ ಜಾಗ, ಒಂಥರ ಹಿಡನ್ ಜಮ್ ಇದು. ಯಾಕಂದರೆ ನಮ್ಮ ಇಲ್ಲಿ ನಮ್ಮದು ಮನೆ ದೇವರು ಕೂಡ ಇಲ್ಲೇ ಇರೋದು. ಸೊ ಇಲ್ಲಿ ಮುಂಚೆನೇ ಲೆಫ್ಟ್ ತೊಗೊಬೇಕು, ಆ ಕಡೆಯಿಂದ ಬರ್ತಾ ಕರಿತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿ ವರ್ಷ ಬರ್ತೀವಿ. ಬಟ್ ಏನಕ್ಕೆ ಅಂದರೆ ದೇವಸ್ಥಾನಕ್ಕೆ ಬರ್ತೀವಿ, ಆ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹೊರಟೋಗ್ಬಿಡ್ತೀವಿ. ಈ ಕಡೆಗೆ ಬರೋಲ್ಲ ಜಾಸ್ತಿ. ಸ್ವಲ್ಪ ಮುಂದೆ ಬಂದು ರೈಟಲ್ಲೇ ಇದೆ
ಆಮೇಲೆ ಇದು ಎಷ್ಟೊಂದು ಜನ ಇಲ್ಲಿ ಟ್ರಾವೆಲ್ ಮಾಡೋರಿಗೂ ಗೊತ್ತಿಲ್ಲ ಅನಿಸುತ್ತೆ, ಇದು ಬರೀ ಇಲ್ಲಿ ಲೋಕಲ್ ಊರವ್ರಿಗೆ ಅಂತ ಮಾಡಿರೋ ಹೋಟೆಲ್ಲು. ಸೊ ಊರಿನವರೇ ಜಾಸ್ತಿ ಬರೋದು, ಅದರಿಂದ ಇಂಥ ಜಾಗಕ್ಕೆ ಬರಬೇಕು ಹುಡ್ಕೊಂಡು. ಸೊ ಇವಾಗ ಬಂದಿದ್ದೀವಿ. ನೆಕ್ಸ್ಟ್ ಈ ಕಡೆ ಎಲ್ಲ ಹಿಂಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಸ್ಟಾಪ್ ಹಾಕಿ ಹಾಕ್ತೀವಿ. ಸೊ ನೀವು ಕೂಡ ಒಂದ್ಸಲಿ ಸ್ಟಾಪ್ ಹಾಕಿ. ಸೊ ಬೆಂಗಳೂರಿಂದ ಬಂದರೆ ಸ್ವಲ್ಪ ಯೂ ಟರ್ನ್ ಮಾಡಬೇಕು, ಇಲ್ಲ ಈಗ ವಾಪಸ್ ಹಿಂಗೆ ಬರ್ತಾಯಿದ್ರೆ ಅದು ಆ ಕಡೆ ಪಕ್ಕದ ರೋಡ್ ಹೊಟ್ಟೋಗುತ್ತಲ್ಲ, ಹೌದು ಹೌದು, ಇಲ್ಲಿ ಡಿವೈಡ್ ಆಗುತ್ತೆ. ಅಲ್ಲಿ ಡಿವೈಡ್ ಆಗುತ್ತೆ, ಮುಂಚೆ ಡಿವೈಡ್ ಆಗ್ಬಿಟ್ಟು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬರೋಕ್ಕಾಗಲ್ಲ, ಮುಂದೆ ಹೋಗಿ ಊಟ ನೋಡ್ಕೊಂಬರ್ಬೇಕಾಗುತ್ತೆ. ಸೊ ಬೆಂಗಳೂರಿಂದ ಹೋಗ್ಬೇಕಾದ್ರೆ ಮಾತ್ರ ಇಲ್ಲಿ ಆರಾಮಾಗಿ ಸ್ಟಾಪ್ ಇಲ್ಲೊಂದು ರೋಡ್ ಇದೆ, ಇಲ್ಲೊಂದು ಪಾಕಶಾಲಾ ಅಥವಾ ಹಾಂ ಕರೆಕ್ಟ್. ಸೊ ನೀವು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಆ ಪಾಕಶಾಲಾ ಸಿಗುತ್ತಲ್ಲ, ಸೊ ಈ ಬೇಗೂರು ನಮ್ಮ ಹತ್ರ ಅಲ್ಲಿ ರೈಟ್ ಬರುತ್ತೆ. ಪಾಕಶಾಲಾಗಿಂತ ಮುಂಚೆ ಒಂದು ರೋಡ್ ಡಿವೈಡ್ ಆಗುತ್ತೆ, ಅಲ್ಲಿ ರೈಟ್ ತೊಗೊಂಡು ಬಂದರೆ ಈ ರೋಡಿಗೆ ಬರ್ತೀರಾ, ಮತ್ತೆ ವಾಪಸ್ ಹಂಗೆ ಹೋಗ್ಬೇಕಾದ್ರೆ. ಸೊ ಇದು ಒನ್ ವೇ, ಹಿಂಗೆ ಹೋಗೋಕ್ಕಾಗಲ್ಲ. ಸೊ ಲೊಕೇಶನ್ ಕೊಟ್ಟಿರ್ತೀವಿ, ಕನ್ಫ್ಯೂಸ್ ಆಗಲ್ಲ, ಅದು ಹಾಕೊಂಡ್ರೆ ನೀಟಾಗಿ ಹೆಂಗೆ ಬರಬೇಕು ಏನು ಬರೋದು ಅಂತ ತೋರಿಸುತ್ತೆ. ಒಂದ್ಸಲಿ ವಿಸಿಟ್ ಮಾಡಲೇಬೇಕು. ಆಮೇಲೆ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲು ಮತ್ತು ಸತ್ಯ ಬ್ರೋ ಚಾನಲ್ ಫುಡ್ ಪ್ಯಾರಡೈಸ್ ಟಿವಿನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.